SYTV ಕನ್ನಡ ನ್ಯೂಸ್ ಪ್ರಧಾನ ಸಂಪಾದಕರು ಗಂಗಾಧರ್ ಶಿರ್ಗಾವಿ. ಸಿಎಂ ಸಿದ್ದರಾಮಯ್ಯ ಆದೇಶದಂತೆ ತಾಲೂಕಿನ ಜನರ ಸಮಸ್ಯೆಗಳನ್ನು ಪರಿಹರಿಸಲು ಜನಸ್ಪಂದನ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾಧಿಕಾರಿ ನಿತೇಶ್ ಪಾಟೀಲ್ ಹೇಳಿದರು. ಚಿಕ್ಕೋಡಿ ಪಟ್ಟಣದ ಲೋಕೋಪಯೋಗಿ ಸಮುದಾಯ ಭವನದಲ್ಲಿ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮಾತನಾಡಿ ಅವರು, ಜನರು ಸಿಎಂ ಸಿದ್ದರಾಮಯ್ಯನವರು ಬೆಂಗಳೂರಿನಲ್ಲಿ ಜನತಾ ಸಂದರ್ಶನ ಕಾರ್ಯಕ್ರಮವನ್ನ ಹಮ್ಮಿಕೊಂಡು ಜನರ ಸಮಸ್ಯೆಗಳಿಗೆ ಪರಿಹಾರ ಒದಗಿಸುವ ಒಳ್ಳೆ ಕಾರ್ಯ ಮಾಡುತ್ತಿದ್ದಾರೆ. ಆದರೆ ಗ್ರಾಮೀಣ ಪ್ರದೇಶದ ಜನರು ಬೆಂಗಳೂರಿಗೆ ಬಂದು ಹೇಳುವ ಬದಲಾಗಿ ತಾಲೂಕಾ ಮಟ್ಟದಲ್ಲಿ ಅವರ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಒದಗಿಸುವ ಸದುದ್ದೇಶದಿಂದ ಜಿಲ್ಲಾಧಿಕಾರಿ ನೇತೃತ್ವದಲ್ಲಿ ತಾಲೂಕಾ ಜನಸ್ಪಂದನ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದರು. ವಿವಿಧ ಇಲಾಖೆಯ ಅಧಿಕಾರಿಗಳು ಇಲ್ಲಿ ಲಭ್ಯವಾಗಿದ್ದು ನಮ್ಮ ಸಮಸ್ಯೆಗಳನ್ನ ಮುಕ್ತವಾಗಿ ಹೇಳಬಹುದು. ಜನರ ಸಮಸ್ಯೆಗಳನ್ನ ಅತ್ಯಂತ ಗಂಭೀರವಾಗಿ ಪರಿಗಣಿಸಿ ಸೂಕ್ತ ರೀತಿಯಾಗಿ ಸ್ಪಂದಿಸಲಾಗುವುದು ಎಂದರು. ಬಳಿಕ ಜಿಲ್ಲಾಧಿಕಾರಿ ನಿತೇಶ್ ಪಾಟೀಲ್ ಅವರು ಸಾರ್ವಜನಿಕ ಸಮಸ್ಯೆಗಳನ್ನ ಆಲಿಸಿದರು. ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಚಿಕ್ಕೋಡಿಯ ಸಹಾಯಕ ಕಾರ್ಯನಿರ್ವಾಹಕ ಅಧಿಯಂತರಾದ ರುದ್ರೇಶ್ ಬಿರಾದರ್ ಸರಿಯಾಗಿ ಕಾರ್ಯನಿರ್ವಹಿಸದೇ ಇರುವುದರಿಂದ ಅವರನ್ನ ವಜಾಗೊಳಿಸಬೇಕು ಹಾಗೂ ಅಂಕಲಿ ಗ್ರಾಮದಲ್ಲಿ ಜೆಜೆಎಂ ಕಾಮಗಾರಿ ಅಪೂರ್ಣವಾಗಿದೆ ಎಂದು ಗ್ರಾಮ ಪಂಚಾಯತ್ ಸದಸ್ಯ ತುಕಾರಾಮ್ ಪಾಟೀಲ್ ಮನವಿ ಸಲ್ಲಿಸಿದರು. ಹಾಗೂ ಚಿಕ್ಕೋಡಿಯಲ್ಲಿ ಪತ್ರಿಕಾ ಭವನ ನಿರ್ಮಾಣವಾಗಬೇಕೆಂದು ಪತ್ರಕರ್ತರಾದ ರಾಜು ಮುಂಡೆ ಮನವಿ ಸಲ್ಲಿಸಿದರು. ಕಾಡಾಪುರ್ ಗ್ರಾಮದಲ್ಲಿ ಕೆಲವೊಂದು ಹೊಲಗಳಿಗೆ ದಾರಿ ಇಲ್ಲ, ದಾರಿ ಮಾಡಿಕೊಡಬೇಕೆಂದು ಮನವಿ ಸಲ್ಲಿಸಿದರು. ಅದಲ್ಲದೆ ವಿಕಲಚೇತನರು, ಮಹಿಳೆಯರು, ಪೌರ ಕಾರ್ಮಿಕರು ತಮ್ಮ ಸಮಸ್ಯೆಗಳನ್ನ ಜಿಲ್ಲಾಧಿಕಾರಿ ನಿತೇಶ್ ಪಾಟೀಲರ ಬಳಿ ತೋಡಿಕೊಂಡರು. ಈ ಸಂದರ್ಭದಲ್ಲಿ ಎಸ್ಪಿ ಭೀಮಾಶಂಕರ್ ಗುಳೇದ್, ಡಿವೈಎಸ್ಪಿ ಗೋಪಾಲ್ ಕೃಷ್ಣ ಗೌಡರ್, ಎಸಿ ಸುಭಾಷ್ ಸಂಕಪಾಳ್, ತಹಶೀಲ್ದಾರ್ ಚಿದಂಬರ್ ಕುಲಕರ್ಣಿ ಸೇರಿದಂತೆ ತಾಲೂಕಾ ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಕೈಲಾಸ್ ಮಾಳ್ಗೆ, GS5 ಟಿವಿ ಕನ್ನಡ ನ್ಯೂಸ್, ಚಿಕ್ಕೋಡಿ. ವರದಿ ಒಳಗಷ್ಟು ಕೂತ್ರಿ ಸರ್, ವರದಿ ಒಳಗೆ ಕೂತ್ರಿ ಕೆಲಸ ಆಯ್ತು ಸರ್. ಇವತ್ತು ನಾವು ಶುರುವಾದ್ರಲ್ಲಿ ಬೆಳೆ ಮಾಡ್ಕೊಂಡು ಸರ್ ಆ ಕಬ್ಬು ಸಲುವಾಗಿ ನಾವು ಸರ್ ಆದೇಶ ಮಾಡಿದ್ವಿ ಸರ್. ಅದು ಬೆಳೆ ಮುಂದೆ ಸಾಗಾಟ ಮಾಡಿದ್ರೆ ಇನ್ನೂ ಸರ್ ಹೊಸ ಬೆಳೆ ಇದೆ 2022 ಸಾಲ ನಾವಂತೂ ಸರ್ ಲಿಖಿತವಾಗಿ ಕೊಟ್ಟಿದ್ದೇವೆ. ನಾವು ಕೇಳಿದ್ದು ನಮ್ದು ಹಕ್ಕು ಅಷ್ಟೇ ಸರ್. ಯಾಕಂದ್ರೆ ಮಾನವನಿಗೆ ಮೂಲಭೂತ ಸೌಕರ್ಯ ಬೇಕಾದ್ರೆ ಕೊಡಿಸ್ಲಿಕ್ಕೆ ಇದ್ದದ್ದು ಬಿಡಿದೆವು ಸರ್. ನೋಡಿ ಸರ್, 2 ವರ್ಷ ಹೊಲದಾಗಿ ಒಂದು ಸರ್ವೆ ಮಾಡಿ ಕಲ್ಲು ಹಾಕಿ ಅತಿಕ್ರಮಣ ತೆರವು ಮಾಡಿದ್ದೀವಿ ಅಂತ ಹೇಳ್ತಾರೆ. ಅಂದರೆ ಅಲ್ಲಿ ಯಾವುದೂ ಈಗ ಅತಿಕ್ರಮಣ ಯಾವುದೂ ಇಲ್ಲ, ರಸ್ತೆ ರಸ್ತೆ ಆಗಿಲ್ಲ, ನಾವು ಕೆಡೋದು ರಸ್ತೆ. ಬಟ್ ಈಗ ಈಗೇನು ಒತ್ತುವರಿ ಯಾರು ಒತ್ತುವರಿ ಮಾಡಿದ್ರು? ಒತ್ತುವರಿ ಸರ್ ಅವ್ರೇನು ಹೇಳಿದ್ರಿ ಮಾಡಿದ್ರೆ ಸರ್ಕಾರದ ಸುತ್ತೋಲೆ ಪ್ರಕಾರ ಎಲ್ಲ ಮಾಡಿ ಸರ್, ಎಲ್ಲ ರಸ್ತೆ ಮಾಡಿರಿ, ನಮ್ಮದೇನು ತಕರಾರಿಲ್ಲ ಅಂತ ಹೇಳಿದ್ರು ಅವರು. ಅಲ್ಲ, ನಮ್ದು ರಸ್ತೆ ಮಾಡೋದು ಎರಡನೇ. ಹಾಂ ಸರ್. ಮೊದಲು ಒತ್ತುವರಿ ನಕಾಶೆ ಎಷ್ಟು ರಸ್ತೆ ಅಂತ ಅದನ್ನು ಒತ್ತುವರಿನ ತೆರವು ಮಾಡಿಕೊಡೋದು. ಅಲ್ಲ, ಅಲ್ಲಿ ಒತ್ತುವರಿ ಯಾರು ಒತ್ತುವರಿ ಮಾಡಿದ್ದಾರೆ, ಏನಿದೆ ಅಲ್ಲ, ಫೋಟೋ ಗಿಟ್ಟ ಅಲ್ಲ, ಒತ್ತುವರಿ ಸಹಾಯ ಬೇಕು, ಅದನ್ನು ಕೂಡ ಸಹಾಯ ಮಾಡ್ತೇವೆ. ಸೊ ಈಗಾಗಲೇ ಕೆಳ ಮಹಡಿಯಲ್ಲಿ ನಾವು ಈಗಾಗಲೇ ಎಲ್ಲ ಇಲಾಖೆಗೆ ಕಂಪ್ಯೂಟರ್ ವ್ಯವಸ್ಥೆನ ಇಟ್ಬಿಟ್ಟು ನಿಮ್ಮ ಅರ್ಜಿ ಏನಿದೆ ಅದನ್ನು ನಾವು ತೆಗೆದುಕೊಂಡು ಬಿಟ್ಟು ನಾವು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿ ಪ್ರತಿಯೊಂದಕ್ಕೂ ನಂಬರ್ ಕೊಟ್ಟು ಪ್ರತಿಯೊಂದಕ್ಕೂ ಸ್ಪಂದನೆ ಕೊಡುವ ನಿಟ್ಟಿನಲ್ಲಿ ನಾವು ಅದನ್ನ ಕೆಲಸ ಮಾಡ್ತೇವೆ. ಈಗ ನಾವು ಒಂದೊಂದು ಜಾಸ್ತಿ ಸಮಯ ಮಾತಾಡೋದ್ರಲ್ಲಿ ಕಳೆಯೋದಕ್ಕಿಂತ ಏನು ತಮ್ಮ ಸಮಸ್ಯೆಗಳಿದೆ ಅದನ್ನ ಆಲಿಸೋದ್ರಲ್ಲಿ ಜಾಸ್ತಿ ಸಮಯವನ್ನು ನಾವು ಕೊಡೋಣ. ಈಗ 1 by 1 ನಾವು ಇಲಾಖಾವಾಗಿ ಕರಿತೇವೆ. ಯಾವ ಇಲಾಖೆಯಲ್ಲಿ ಸಮಸ್ಯೆ ಇದೆ, ಸೊ ದಟ್ ಆ ಇಲಾಖೆದು ಸಮಸ್ಯೆಗಳನ್ನ ಬಗೆಹರಿಸಿ ನಿಮಗೆ ಒಂದು ಪರಿಹಾರ ಕೊಡುವ ನಿಟ್ಟಿನಲ್ಲಿ
ಸೊ ತಾವೇನಿದೆ ಎಲ್ಲರಿಗೂ ಕೂಡ ಅವಕಾಶ ಇರುತ್ತೆ 1/1 ಒಳಗೊಂಡು ಇನ್ನೊಂದು ಪ್ರವಾಹ ಏನು ಇದನ್ನು ಕಂಟ್ರೋಲ್ ಮಾಡುವ ನಿಟ್ಟಿನಲ್ಲಿ ಎಲ್ಲ ನಾನು DC, CO, SP 3 ಜನ ಮತ್ತೆ ಬರ್ತೇವೆ. ಇನ್ನೊಂದು 15 ದಿನದೊಳಗೆ ಇನ್ನೊಂದು ಮೀಟಿಂಗನ್ನು ಕೂಡ ಇದೇ ಸಭಾಭವನದಲ್ಲಿ ಮಾಡ್ತೇವೆ. ಈಗಾಗಲೇ ನಾವು ಒಂದು ಕಠಿಣ ನಿರ್ಧಾರ ತೆಗೆದುಕೊಂಡು ಅವರಿಗೆ 1 ವಾರ ಜೈಲು ಶಿಕ್ಷೆ ಮತ್ತು 1 ಲಕ್ಷ ದಂಡವನ್ನು ಹಾಕಿದ್ದೇವೆ. ಯಾಕೆ ಮಾಡಿದ್ದು ಅಂದರೆ ಸ್ವಲ್ಪ ಜನರಿಗೆ ಇನ್ನೂ ಅವೇರ್ನೆಸ್ ಆಗಲಿ, ಈ ಥರದ್ದು ಬಂದು ಆಗಲಿ ಅಂತ ನಾವು ಮಾಡಿದ್ದೇವೆ. ಸೊ ಸಾಕಷ್ಟು ಈ ಥರ ಮತ್ತೆ ನಿನ್ನೆ 3 ಕಡೆ ನಾವು ರೇಡನ್ನು ಕೂಡ ನಾವು ಮಾಡಿದ್ದೇವೆ. ಖಂಡಿತವಾಗಿ ಇದನ್ನು ನಾವು ಎಲ್ಲ ಆರೋಗ್ಯ ಇಲಾಖೆ, ಕಂದಾಯ ಇಲಾಖೆ, ಪೊಲೀಸ್ ಇಲಾಖೆ, ನಾವೆಲ್ಲ ಇಲಾಖೆಗಳು ಸೇರಿ ಇದನ್ನು ನಾವು ಹತೋಟಿಗೆ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರ ಕುಂದುಕೊರತೆಗಳಿಂದ ಅಧಿಕಾರಿಗಳ ದಂಡ ಜಾಸ್ತಿ ಇತ್ತು. ಅದು ಒಳ್ಳೆಯ ಇದನ್ನು ಅಂದರೆ ಸಾರ್ವಜನಿಕರ, ಯಾಕಂದರೆ ಈಗ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ಪ್ರತಿ ತಿಂಗಳು ಈ ಒಂದು ಜನಸ್ಪಂದನ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ. ಸೊ ಸಾಕಷ್ಟು ಈ ಥರ ಕಾರ್ಯಕ್ರಮಗಳು ಆಗಿಬಿಟ್ಟು ಸಾಕಷ್ಟು ಜನರ ಕುಂದುಕೊರತೆಗಳು ಎಲ್ಲ ಸಾಲ್ವ್ ಆಗಿದೆ. ಈಗ ಬಹಳ ಕಡಿಮೆ ಸಂಖ್ಯೆಯಲ್ಲಿ ಬಂದಿದೆ. ಅದೇ ತಾವು ಹೇಳಿದರೆ ಸಮಸ್ಯೆಗಳ ಸಂಖ್ಯೆಗಿಂತ ಅಧಿಕಾರಿಗಳ ಸಂಖ್ಯೆ ಜಾಸ್ತಿ ಆಗಿದೆ. ಇದೊಂದು ಒಳ್ಳೆಯ ಬೆಳವಣಿಗೆ. ಇನ್ನು ಮುಂದಿನ ದಿನಗಳಲ್ಲಿ ಇದು 0ಗೆ ತರುವ ಆಶೆಯೇ ನಮ್ಮದು. ಸೊ ಮುಂದಿನ ಮತ್ತೆ ನಾವು ಮಾಡ್ತೇವೆ. ಯಾವ ಜನರದ್ದು ಯಾವುದೂ ಸಮಸ್ಯೆಗಳು ಇರಬಾರ್ದು. ಇವತ್ತಿನ ಸಮಸ್ಯೆ ಏನಿದೆ ಅದು ಆ್ಯಕ್ಚುಲಿ ಅವರವರ ಊರಿನಲ್ಲಿ ಸ್ವಲ್ಪ ಹೊಂದಾಣಿಕೆ ಇಲ್ಲದೆ ಯಾವುದೋ ಒಬ್ಬ ಇದನ್ನು ಪ್ರೈವೇಟ್ ವ್ಯಕ್ತಿ ರಸ್ತೆ ಬಂದ್ ಮಾಡಿರೋದು ಸ್ವಲ್ಪ ಆ ಥರದ್ದು ಇದೆ. ಅದನ್ನು ಕೂಡ ನಾವು ತುಂಬ ಸ್ಟ್ರಿಕ್ಟಾಗಿ ತೆಗೆದುಕೊಂಡು ಯಾರೂ ಕೂಡ ಈ ಥರದ್ದು ದಾರಿ ಬಂದ್ ಮಾಡ್ಕೊಳಕ್ಕಾಗಲ್ಲ. ಕಾನೂನಿನಲ್ಲಿ ಅದಕ್ಕೆ ಅವಕಾಶ ಇಲ್ಲ. ಅವ್ರ ಮೇಲೆ ನಾವು ಕಠಿಣ ಕ್ರಮ ತೆಗೆದುಕೊಂಡು ನಾವು ದಾರಿ ಬಿಡಿಸೋ ವ್ಯವಸ್ಥೆ ಚಿಕ್ಕೋಡಿ ತಾಲೂಕಿನಲ್ಲಿ ಇವತ್ತು ಜಿಲ್ಲಾಡಳಿತ ಮತ್ತು ನಮ್ಮ ಪೊಲೀಸ್ ಇಲಾಖೆ, ಜಿಲ್ಲಾ ಪಂಚಾಯತ್ ವತಿಯಿಂದ ನಾವು ಜನಸ್ಪಂದನ ಕಾರ್ಯಕ್ರಮವನ್ನು ಸನ್ಮಾನ್ಯ ಮುಖ್ಯಮಂತ್ರಿಯವರ ನಿರ್ದೇಶನದಂತೆ ನಾವು ಇವತ್ತು ಮಾಡಿದ್ದೇವೆ. ಅಭೂತಪೂರ್ವವಾಗಿ ಸಾರ್ವಜನಿಕರು ಒಳ್ಳೆಯ ಸಂಖ್ಯೆಯಲ್ಲಿ ಬಂದು ತಮ್ಮ ಸಮಸ್ಯೆಗಳನ್ನೆಲ್ಲರೂ ಹೇಳಿದ್ದಾರೆ. ಸಾಕಷ್ಟು ನಾವು ಏನು ತಾಲೂಕು ಮಟ್ಟದಲ್ಲಿ ಮತ್ತು ಜಿಲ್ಲಾ ಮಟ್ಟದಲ್ಲಿ ನಾವು ಪರಿಹಾರವನ್ನು ಕೊಡಬೇಕಾಗಿತ್ತು, ಇದನ್ನು ಕೊಟ್ಟಿದ್ದೇವೆ. ಉಳಿದಿರೋದು ಸ್ವಲ್ಪ ಪ್ರೌಢಶಾಲೆ, ಮಂಜೂರಿ ಆ ಥರದ್ದು ಸರ್ಕಾರದ ಮಟ್ಟದಲ್ಲಿದೆ, ಅದನ್ನು ಕೂಡ ನಾವು ಪ್ರಸ್ತಾವ ಒಂದೆರಡು ಕೇಸಲ್ಲಿ ಸ್ವಲ್ಪ ಊರಲ್ಲಿ ಇದನ್ನು ರಸ್ತೆ ಬಂದ್ ಮಾಡಿರೋದು ಪ್ರಕರಣಗಳು ಕೂಡ ನಮಗೆ ಕಂಡು ಬಂದಿದೆ. ಅದನ್ನು ನಾವು ಪೊಲೀಸ್ ಇಲಾಖೆ, ರೆವಿನ್ಯೂ ಇಲಾಖೆ ಮತ್ತು ಪಂಚಾಯತ್ ಇಲಾಖೆ, ಈಗಾಗಲೇ ನಾವು ಪಂಚಾಯತಲ್ಲಿಯೂ ಕೂಡ ನಮ್ಮ ದಾರಿಯಲ್ಲಿಯೂ ಕೂಡ ನಾವು ದುಡ್ಡನ್ನು ಕೂಡ ಇಟ್ಟುಕೊಂಡಿದ್ದೇವೆ. ಅದನ್ನು ನಾವು ರೈತರಿಗೆ ದಾರಿ ಕೊಡಿಸೋದು, ಅದನ್ನು ಕೂಡ ನಾವು ಬೇಗ ನಾವು ಕೊಡಿಸಿ 3 ಇಲಾಖೆದವರು ಸೇರಿ ಕೊಡಿಸಿ ಅವರ ಸಮಸ್ಯೆಗಳನ್ನು ಬಗೆಹರಿಸ್ತೇವೆ. ಸೊ ಇವತ್ತು ಎಲ್ಲ ನಮ್ಮ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳು ಎಲ್ಲರೂ ಇದ್ದರು. ಸೊ ಅವರ ಸಮಸ್ಯೆಗಳಿಗೆ ಸ್ಪಂದಿಸಿದ್ದೇವೆ. ಇದೇ ಥರ ನಾವು ಬೆಳಗಾವಿ ಜಿಲ್ಲೆಯ ಪ್ರತಿ ತಾಲೂಕಿಗೂ ಕೂಡ DC, SP, CO ಎಲ್ಲರೂ ನಾವು ವಿಸಿಟ್ ಮಾಡಿ ಇದೇ ಜುಲೈ 15ರೊಳಗೆ ಎಲ್ಲ ತಾಲೂಕು ಕೇಂದ್ರಗಳಲ್ಲಿನೂ ಒಂದು ರೌಂಡನ್ನು ನಾವು ಮುಗಿಸ್ತಾ ಇದ್ದೇವೆ. ಎಲ್ಲರ ಒಂದು ಸಹಕಾರಕ್ಕೆ ನಾನು ಅಭಿನಂದನೆಗಳನ್ನು ಈಗಾಗಲೇ ಸರ್ಕಾರದಿಂದ ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಅದನ್ನು ಈಗಾಗಲೇ ಸಭೆಯನ್ನು ಮಾಡಿ ನಿರ್ದೇಶನಗಳನ್ನು ಕೊಟ್ಟಿದ್ದಾರೆ. ನಾವು ಕೂಡ ಆರೋಗ್ಯ ಇಲಾಖೆಗೆ ಅದನ್ನು ನಾವು ಸೂಚನೆಗಳನ್ನು ಕೊಟ್ಟಿದ್ದೇವೆ. ಸರ್ವೆ ಕಾರ್ಯಗಳನ್ನು ಮಾಡ್ತಾ ಇದ್ದೇವೆ. ಸೊ ಡಿಸ್ಟ್ರಿಕ್ಟ್ ಸರ್ವೆಲೆನ್ಸ್ ಆಫೀಸರು ಕೂಡ ಸೊ ತುಂಬ ನಿಗಾವನ್ನು ಇಟ್ಟಿದ್ದೇವೆ. ಅದನ್ನು ನಾವು ಹತೋಟಿಗೆ ಅದೇ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಅದನ್ನು ಮಾಡ್ತೇವೆ. ಮತ್ತು ಇನ್ನೊಂದು 15 ದಿನದಲ್ಲಿ ಮತ್ತೆ ಪ್ರವಾಹದ ಸಂಬಂಧವಾಗಿ